ಪೆನ್ ಡ್ರೈವ್ ಪ್ರಕರಣದಲ್ಲಿ ಸಂಕಷ್ಟವನ್ನ ಎದುರಿಸ್ತಾ ಇರುವ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಹೀಗೆ ಅವರು ವಾಪಸ್ ದೇಶಕ್ಕೆ ಮರಳಲಿಲ್ಲ ಅಂದ್ರೆ ಕಾನೂನಾತ್ಮಕ ಸಂಕಷ್ಟವನ್ನ ಮತ್ತಷ್ಟು ಎದುರಿಸಬೇಕಾಗುತ್ತೆ. ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣ, ಪ್ರಜ್ವಲ್ ರೇವಣ್ಣಗೆ ಕಾನೂನಾತ್ಮಕ ಸಂಕಷ್ಟ. ಜೂನ್ 4ಕ್ಕೆ ಸಂಸದ ಪ್ರಜ್ವಲ್ ಅವರ ಭವಿಷ್ಯ ಗೆಲ್ತಾರಾ ಅಥವಾ ಸೋಲ್ತಾರಾ ಅಂತ. ಒಂದು ವೇಳೆ ಚುನಾವಣೆಯಲ್ಲಿ ಸೋತ್ರೆ ಮುಗೀತು. ಅಲ್ಲಿ ಸದ್ಯ ಅವರ ಹತ್ರ ಇರುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಥವಾ ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂತ ಏನು ಇಟ್ಕೊಂಡಿದ್ದಾರೆ ಅವರು, ಅದು ಎಕ್ಸ್ಪೈರ್ ಆಗುತ್ತೆ. ಯಾವ ದೇಶದಲ್ಲಿದ್ದಾರೋ ಅಲ್ಲೇ ಅವ್ರನ್ನ ಬಂಧನ ಮಾಡುವಂತಹ ಸಂದರ್ಭ ಕೂಡ ಬರುತ್ತೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂದ್ರೆ ದೇಶವನ್ನ ಪ್ರತಿನಿಧಿಸುವಂತಹ ವ್ಯಕ್ತಿಗಳು ಈ ಪಾಸ್ಪೋರ್ಟ್ ಅನ್ನ ಹೊಂದಿರ್ತಾರೆ. ಅದು 5 ವರ್ಷ ಟೈಮ್ ಇರುತ್ತೆ. ಇವ್ರು ಗೆದ್ರು ಅಷ್ಟೇ, ಸೋತ್ರು ಅಷ್ಟೇ, 5 ವರ್ಷಕ್ಕೆ ಅದು ಎಕ್ಸ್ಪೈರ್ ಆಗುತ್ತೆ. ಸೋತ್ರೆ ಅಂತಲ್ಲ, ಗೆದ್ರೂ ಕೂಡ ಮತ್ತೆ ಬಂದು ಅದನ್ನ ನವೀಕರಣಗೊಳಿಸ್ಕೊಳ್ಬೇಕು. ಸೊ ಇನ್ನು ಹಬ್ಬ ಅಂದ್ರೆ 1 ತಿಂಗಳುಗಳ ಕಾಲ ಅವ್ರು ಎಲ್ಲಿ ಈ ರೀತಿ ಕಣ್ಣಾ ಮುಚ್ಚಳೆ ಆಟವನ್ನು ಆಡ್ತಾ ಇದ್ದಾರೋ ಅಲ್ಲಿ ತನಕ ಸಾಧ್ಯ ಆಗುತ್ತೆ. ಆ ನಂತರನೂ ಕೂಡ ಅವ್ರು ಬರ್ಲಿಲ್ಲ ಅಂದ್ರೆ ಯಾವ ದೇಶದಲ್ಲಿದ್ದಾರೋ ಆ ದೇಶವೇ ಅವ್ರನ್ನ ಹೊರ ಕಳ್ಸತ್ತೆ, ಹೊರಗಾಕತ್ತೆ. ಈ ರೀತಿಯ ಪರಿಸ್ಥಿತಿ ಸದ್ಯ ಪ್ರಜ್ವಲ್ ರೇವಣ್ಣ ಅವರು ಎದುರಿಸ್ತಾ ಇದ್ದಾರೆ. ಸೊ ಇದೀಗ ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ ಅನ್ನೋದು ಇನ್ನೂ ಕೂಡ ಗೊಂದಲದಲ್ಲೇ ಇದೆ. ಬರ್ತಾರಾ ಅಥವಾ ಇಲ್ವಾ, ಹೀಗೆ ಕಣ್ಮರೆಸ್ಕೊಂಡು ಓಡಾಡ್ತಾರ, ಅದು ಕೂಡ ಗೊತ್ತಿಲ್ಲ. ಹಾಲಿ ಸಂಸದರು, ಹಾಗಾಗಿ ಅವ್ರ ಹತ್ರ ಈ ಒಂದು ಬೆನಿಫಿಟ್ ಆಗಿ ಪಾಸ್ಪೋರ್ಟ್ ಇದೆ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ. ಅದು ಮುಗಿಯೋಕೆ ಹಬ್ಬ ಅಂದ್ರೆ ಇನ್ನು 1 ತಿಂಗಳ ಕಾಲಾವಕಾಶ ಮಾತ್ರ ಇದೆ. ಜೂನ್ 4ಕ್ಕೆ ರಿಸಲ್ಟ್ ಬರ್ತಾ ಇದೆ. ರಿಸಲ್ಟ್ ಬರ್ತಾ ಇದ್ದಂತೆ ಅಂದ್ರೆ 5 ವರ್ಷಕ್ಕೆ ಏನು ಕೊಟ್ಟಿರ್ತಾರೆ ಕಾಲಮಿತಿಯನ್ನ, ಅದು ಎಕ್ಸ್ಪೈರ್ ಆಗೋಗುತ್ತೆ ಪಾಸ್ಪೋರ್ಟ್. ಆನಂತರ ಏನ್ ಮಾಡ್ತಾರೆ, ಅವ್ರು ಆಗ್ಲೂ ಬರ್ಲಿಲ್ಲ, ಶರಣಾಗ್ಲಿಲ್ಲ ಕಾನೂನಿಗೆ ಅಂದ್ರೆ ಆ ದೇಶನೇ ಹೊರಗಾಕತ್ತೆ ಅಷ್ಟೇ, ಇನ್ನೇನು ಅಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಇಲ್ಲಿ ತನಕ ಆಗ ಬರ್ತಾರೆ, ಈಗ ಬರಬಹುದು ಅನ್ನುವ ಲೆಕ್ಕಾಚಾರಗಳೇ ಇತ್ತು. ಬಟ್ ಈಗ ಅವ್ರ ಬಳಿ ಇರುವಂತಹ ಪಾಸ್ಪೋರ್ಟ್ ಅನ್ನ ಬಳಸ್ಕೊಂಡು ಏನು ಕಣ್ಣಾ ಮುಚ್ಚಲೆ ಆಟ ಆಡ್ತಾ ಇದ್ದಾರೆ. ಎಲ್ಲಿ ತನಕ ಸಾಧ್ಯ ಆಗುತ್ತೆ? ರಿಸಲ್ಟ್ ಬಂದ ನಂತರವೂ ಅವ್ರು ಗೆದ್ರೆ ಏನು, ಸೋತ್ರೆ ಏನು, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಹೊಂದಿದ್ದಾರೆ. ಹೀಗಾಗಿ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಬಳಕೆಯನ್ನ ಮಾಡಿಕೊಂಡು ಸುಮಾರು 30 ದೇಶಗಳಿಗೆ ಆರಾಮಾಗಿ ಸಂಚಾರವನ್ನ ಮಾಡಬಹುದು. ಯಾವಾಗ ಅವರ ಮೇಲೆ ಗುರುತರವಾದಂತಹ ಲೈಂಗಿಕ ದೌರ್ಜನ್ಯದ ಆರೋಪಗಳು ಕೇಳಿ ಬಂದ್ವು, ಆಗ ದೇಶವನ್ನ ತೊರೆದಿದ್ರು. ಅದಾದ ಬಳಿಕ ಸಾಕಷ್ಟು ಒಂದಷ್ಟು ಟೀಕೆಗಳು ವ್ಯಕ್ತವಾದವು. ಸರ್ಕಾರ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒಂದಷ್ಟು ಆರೋಪಗಳನ್ನ ಹೊರಿಸೋ ಕೆಲಸವನ್ನ ಮಾಡ್ತು. ಕೇಂದ್ರ ಸರ್ಕಾರವೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಲಿಲ್ಲ, ಅವರೇ ವಿದೇಶಕ್ಕೆ ಕಳಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಹೊರಿಸ್ತು. ಇದೀಗ ರಾಜ್ಯ ಸರ್ಕಾರದ ಮನವಿ ಮೇರೆಗೆ ಕೇಂದ್ರ ಸರ್ಕಾರ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಗಿದೆ. 196 ದೇಶಗಳಲ್ಲಿ ಈ ತರಹದ ವ್ಯಕ್ತಿ ಎಲ್ಲೇ ಕಂಡು ಬಂದರೂ ಕೂಡಲೇ ವಶಕ್ಕೆ ಪಡೆದು ಒಪ್ಪಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಆದರೆ ಈವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿಲ್ಲ. ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅವಧಿ, ಅವರು ಸಂಸದರಾಗಿರೋದ್ರಿಂದ ಈ ಒಂದು ಜೂನ್ 4 ಲೋಕಸಭಾ ಎಲೆಕ್ಷನ್ ನ ರಿಸಲ್ಟ್ ಬರುತ್ತೆ. ಅದಾದ ಬಳಿಕ ಅಂದ್ರೆ ಇನ್ ಕೇಸ್ ಪ್ರಜ್ವಲ್ ರೇವಣ್ಣ ಗೆದ್ರೆ ಅದು ಮುಂದುವರಿಯುತ್ತಾ ಇಲ್ವಾ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಹೊಸ ಸಂಸದರು ಯಾರು ಆಯ್ಕೆ ಆಯ್ತಾರೋ ಅವರ ಆಯ್ಕೆ, ಅವರು ಯಾವತ್ತಿನಿಂದ ಸಂಸದರಾಗ್ತಾರೆ ಅಂತ ಹೇಳಿದ್ರೆ ಮತ್ತೆ ಸಂಸತ್ನಲ್ಲಿ ಸಂಸದರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ದಿನದಿಂದ ಆರಂಭವಾಗುತ್ತೆ. ಹೀಗಾಗಿ ಅದು ಮತ್ತೆ ಈ ಜೂನ್ 4ರ ನಂತರ ಕಂಟಿನ್ಯೂ ಆಗುತ್ತಾ ಇಲ್ವಾ ಅನ್ನೋದು ನೋಡಬೇಕಾಗುತ್ತೆ. ಹೀಗಾಗಿ ಈ ಪ್ರಕರಣದಲ್ಲಿ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರತುಪಡಿಸಿ ರೆಡ್ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿ ಪ್ರಜ್ವಲ್ ರೇವಣ್ಣ ಅವರ ಪತ್ತೆಗೆ ಏನಾದರೂ ಪ್ರಯತ್ನವನ್ನ ಪಡ್ತಾರ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣ ಬರೋದು ಬಹುತೇಕ ಡೌಟ್ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ನರಸಿಂಹಮೂರ್ತಿ, ಇದೀಗ ಪ್ರಜ್ವಲ್ ಅವ್ರನ್ನ ಹುಡುಕುವ ವಿಚಾರದಲ್ಲಿ SIT ತನ್ನಲ್ಲಿರುವಂತಹ ತನ್ನ ಬತ್ತಳಿಕೆಯಲ್ಲಿರೋ ಎಲ್ಲ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಲುಕ್ಔಟ್ ನೋಟಿಸು, ಬ್ಲೂ ಕಾರ್ನರ್ ನೋಟಿಸು, ಹೀಗೆ. ಇದೀಗ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಅವಧಿ ಕೂಡ 5 ವರ್ಷ, ಇದ್ರ ಬಗ್ಗೆ ಜೋರ್ ಚರ್ಚೆ ಆಗ್ತಾ ಇದೆಯಲ್ಲ. ಇದು 5 ವರ್ಷ ಎಕ್ಸ್ಪೈರ್ ಆಗೋ ತನಕ ಕಾಯ್ಲೇಬೇಕಾ ಅಥವಾ ಕೇಂದ್ರ ಸರ್ಕಾರಕ್ಕೆ ಆ ಒಂದು ಪರ್ಮಿಷನ್ ಇದೆಯಾ, ಅವರೇ ರದ್ದತಿ ಮಾಡ್ಬೋದಾ? ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ PM-ಗೆ ಪತ್ರ ಬರೆದಿತ್ತಲ್ವಾ, ಸಾಧ್ಯ ಆಗಲ್ವಾ ಹಾಗಾದ್ರೆ ಅದನ್ನ ಎಕ್ಸ್ಪೈರಿ ಇವ್ರ ಕೈಯಿಂದ ಮಾಡಿಸೋಕೆ? ದಿವ್ಯಾ, ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಕೇಂದ್ರ ಸರ್ಕಾರ ರದ್ದು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಎಲ್ಲ ಕಡೆ ಅಂದ್ರೆ ಮಾತನಾಡತೊಡಗಿದೆ. ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ, ನೀವು ಅವರು ವಿದೇಶದಲ್ಲಿ ಅಡಗಿ ಕೂತಿದ್ದಾರೆ, ಅವ್ರನ್ನ ಹಿಡಿಯೋದಕ್ಕೆ ಸಹಕಾರವನ್ನ ಕೊಡಿ ಅಂತ ಹೇಳಿ ರಾಜ್ಯದ ತನಿಖಾ ಸಂಸ್ಥೆಗಳಿಗೆ ಒಂದು ಲಿಮಿಟೇಷನ್ ಇರುತ್ತೆ. ಅವರ ಇನ್ವೆಸ್ಟಿಗೇಷನ್ಗೆ ಫಾರಿನ್ಗೆಲ್ಲ ಹೋಗಿ ಅವರು ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಕ್ಕೆ
ಆಗೋದಿಲ್ಲ. ಹೀಗಾಗಿ ಕೇಂದ್ರದ ತನಿಖಾ ಸಂಸ್ಥೆಗಳ ಸಹಾಯವನ್ನು ಪಡೆದುಕೊಂಡು ಅವ್ರನ್ನ ಕರೆತರುವ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಹೀಗಾಗಿಯೇ ಅವರ ವಿರುದ್ಧ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಲಾಗಿದೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತೆ ಈಗಾಗಲೇ ರಾಜ್ಯ ಸರ್ಕಾರ ಹಲವು ಬಾರಿ ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಂಡಿದೆ. ಆದರೆ ಅಷ್ಟು ಸುಲಭಕ್ಕೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡೋದಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಹೀಗಾಗಿಯೇ ಅವರ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಗಿದೆ. ಅದಕ್ಕೂ ಸಿಕ್ಕಿಲ್ಲ ಅಂದಂತಹ ಪಕ್ಷದಲ್ಲಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿ ಅವರ ಪತ್ತೆಗೆ ಆ ನಂತರ ಪ್ರಯತ್ನವನ್ನ ಮಾಡಲಾಗುತ್ತೆ. ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಪ್ರಜ್ವಲ್ ಅವರಿಗೆ ಸಿಕ್ಕಿರೋದ್ರ ಬಗ್ಗೆ, ಅಂದ್ರೆ ಈಗ ಅವ್ರು ಬಳಕೆ ಮಾಡ್ಕೊಂಡು ಈ ರೀತಿ ಕಣ್ಣಾಮುಚ್ಚಲೆ ಆಡ್ತಾ ಇರೋದ್ರ ಬಗ್ಗೆ ಹಲವಾರು ಚರ್ಚೆಗಳಾಗ್ತಾ ಇದೆ. ಏನೇ ಇವ್ರು ಆಟ ಆಡಿದ್ರು ಇನ್ನು 1 ತಿಂಗಳು ಮಾತ್ರ ಸಾಧ್ಯ ಅಂತಾನೆ SITಯು ಕೂಡ ಸುಮ್ಮನಾಗಿದೆಯಾ ಈ ವಿಚಾರದಲ್ಲಿ ಗೊತ್ತಿಲ್ಲ.